ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಆದಿಕಾಂಡ 34:25 29 ವಚನವನ್ನು ನಾವು ಧ್ಯಾನ ಮಾಡೋಣ. ಇವರು ನಮ್ಮ ತಂಗಿಯನ್ನು ಅವಮಾನ ಪಡಿಸಿದಾರಲ್ಲ. 3ನೇ ದಿನದಲ್ಲಿ ಅವರು ಗಾಯದಿಂದ ಬಹು ಬಾಧೆ ಪಡ್ತಿರುವಾಗ, ಅಂದ್ರೆ ಯಾರು, ಶೆಕೆಮನು ಮಾತ್ರವಲ್ಲದೆ ಅವನ ಊರಿನವರೆಲ್ಲರೂ, ಯಾಕೋಬನ ಮಕ್ಕಳಲ್ಲಿ ದೀನನ ಅಣ್ಣಂದಿರಾದ ಸಿಮಿಯೋನ್, ಲೇವಿ ಎಂಬ ಇಬ್ಬರು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ನಿರ್ಭಯವಾಗಿದ್ದ ಊರಿನವರ ಮೇಲೆ ಬಿದ್ದು ಹರ್ಮೋ ಮತ್ತು ಅವನ ಮಗನಾದ ಶೆಕೆಮ್ ಸಹಿತವಾಗಿ ಪುರುಷರೆಲ್ಲರನ್ನು ದಾಕ್ಷಿಣ್ಯವಿಲ್ಲದೆ ಕೊಂದು ಶೆಕೆಮನ ಮನೆಯಿಂದ ದೀನಳನ್ನು ಕರೆದುಕೊಂಡು ಹೊರಟು ಬಂದರು. ಅವರು ಹತವಾದ ನಂತರ ಯಾಕೋಬನ ಮಕ್ಕಳು ಬಂದು, ಇವರು ನಮ್ಮ ತಂಗಿಯನ್ನು ಅವಮಾನ ಪಡಿಸಿದರಲ್ಲ ಎಂದು ಹೇಳಿ ಊರನ್ನು ಸೂರೆ ಮಾಡಿಬಿಟ್ಟರು. ಅವರ ಕುರಿ, ದನ, ಕತ್ತೆಗಳಲ್ಲೂ ಊರಲ್ಲಿಯೂ ಅಡವಿಯಲ್ಲಿಯೂ ಇದ್ದ ಅವರ ಆಸ್ತಿಯೆಲ್ಲವನ್ನು ಸುಲುಕೊಂಡು ಅವರ ಮಕ್ಕಳನ್ನು, ಹೆಂಡರನ್ನು ಸೆರೆ ಹಿಡಿದು ಮನೆಯಲ್ಲಿದ್ದದ್ದನ್ನೆಲ್ಲ ಬಾಚಿಕೊಂಡರು. ಈಗ ಇವರು ತಮಗಾದಂಥ ಅವಮಾನ, ನೋವನ್ನ ಇವರೇ ಕೈಯಲ್ಲಿ ಎತ್ಕೊಳ್ತಾರೆ. ದೇವ್ರ ಕೈಗೆ ಒಪ್ಪಿಸ್ಬೋದಾಗಿತ್ತು. ಯಾಕಂದ್ರೆ ಯಾಕೊಬ್ಬನು ಅವನು ಜೀವಮಾನದಲ್ಲಿ 20 ವರ್ಷ ಮೋಸ ಮಾಡಿ ಮೋಸ ಹೋಗಿ ಕಡೆಗೆ ದೇವ್ರ ಹತ್ರ ಬಂದ, ದೇವರೆಲ್ಲ ಸರಿಪಡಿಸ್ತಾರೆ ಅಂತ ಅವನು ನೋಡ್ಬೋದಾಗಿತ್ತು, ಸರಿಯಾದ ದಾರಿಯಲ್ಲಿ ಹೋಗ್ಬೋದಾಗಿತ್ತು. ಆದರೆ ಈಗ ಸಿಮಿಯೋನ್ ಮತ್ತು ಈ ಲೇವಿ ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ, ಕೈಯಲ್ಲಿ ಕತ್ತಿಯನ್ನು ತೆಗೆದುಕೊಂಡು ಈ ಇಡೀ ಊರಿನವರೆಲ್ಲ ಗಾಯದಲ್ಲಿ ನೋವಿನಲ್ಲಿ ಇರಬೇಕಾದ್ರೆ ಇವರು ಬಂದು ಶೆಕೆಮನು ಅವನ ಊರಲ್ಲಿದ್ದಂತೆ ಎಲ್ಲ ಪುರುಷರನ್ನ ದಯದಾಕ್ಷಿಣ್ಯವಿಲ್ಲದೆ ಕೊಂದು, ಮಾತ್ರವಲ್ಲದೆ ನಮ್ಮ ತಂಗಿಯನ್ನು ಇವರು ಅವಮಾನ ಮಾಡಿದಾರಲ್ಲ ಅಂತ ಹೇಳಿ ಊರಿನಲ್ಲಿರುವಂಥ ಹೆಂಡರನ್ನು, ಮಕ್ಕಳನ್ನ, ಅವ್ರ ಹತ್ರ ಇದ್ದಂಥ ಆಸ್ತಿ ಪಾಸ್ತಿನ ಸೂರೆ ಮಾಡಿಕೊಂಡು ಬಂದ್ಬಿಡ್ತಾರೆ. ನೋಡಿ, ಈ ಶಾಪವನ್ನ ಅವ್ರ ಮೇಲೆ ಹಾಕೊಳ್ತಾರೆ. ಮುಯಿಗೆ ಮುಯಿ ತಿರ್ಸುವುದು ನನ್ನ ಕೆಲಸ ಅಂತ ದೇವರು ಹೇಳ್ತಾರೆ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನೋವು ಉಂಟಾಗಿದೆ. ನೋವಿನಲ್ಲಿ, ಅನ್ಯಾಯದಲ್ಲಿ ನೀವು ಕುಗ್ಗಿ ಹೋಗಿ ಯಾಕಪ್ಪ ಈ ಥರ ಆಯ್ತು ಅಂತ ಕೋಪ, ದ್ವೇಷ ನಿಮಗಿರ್ಬೋದು. ಒಂದು ಕೆಲಸ ಮಾಡಿ, ಇವತ್ತೊಂದು ತೀರ್ಮಾನ ಮಾಡಿ, ಕೋಪ, ದ್ವೇಷ, ನಿಮ್ಗೇನು ಅನ್ಯಾಯ ಇದೆ ಅದನ್ನೆಲ್ಲ ದೇವ್ರ ಕೈಗೆ ಒಪ್ಪಿಸ್ಬಿಡಿ. ಕಷ್ಟನೇ ಅದು. ನೀವು ಯಾವುದನ್ನ ಕೈಗೆ ಎತ್ಕೊಳಕ್ ಹೋಗ್ಬೇಡಿ, ಅನಾಹುತ ಮಾಡ್ಕೊಳ್ತೀರ. ಈ ಇಡೀ ಕುಟುಂಬದಲ್ಲಿ ಶಾಪ ಅನ್ನೋದು ಈ ಲೇವಿ ಮತ್ತೆ ಸಿಮಿಯೋನ್ ಕುಟುಂಬಕ್ಕೆ ಬಂತು. ಮತ್ತೆ ಆ ಇನ್ನೊಂದು ಊರನ್ನ ನೋವಿಗೆ ಉಂಟು ಮಾಡಿದ್ರು. ನಿನಗೆ ನೋವಾಗಿದೆ ಅನ್ನೋದಕ್ಕೆ ಅವ್ರಿಗೆ ನೋವು ಮಾಡಬೇಕು ಅಂತ ದೇವ್ರ ಚಿತ್ತ ಇಲ್ಲ. ಆದ್ರೆ ಆ ಥರ ಸನ್ನಿವೇಶಗಳು ನಮ್ಗೆ ಉಂಟಾದಾಗ ಪ್ರಿಯರೇ, ಸ್ವಲ್ಪ ತಡೀರಿ, ಸ್ವಲ್ಪ ದೇವರ ಹತ್ರ ಹೋರಾಡಿ ಪ್ರಾರ್ಥನೆ ಮಾಡಿ. ನಿಮ್ಗಾದಂಥ ಅನ್ಯಾಯಕ್ಕೆ ಪ್ರತಿಯಾಗಿ ದೇವರು ನಿಮಗೆ 4ರಷ್ಟು ಹಿಂದಕ್ಕೆ ಕೊಡ್ತಾರೆ. ಜಕ್ಕಾಯನು 4ರಷ್ಟು ಹಿಂದೆ ಕೊಟ್ಟ. ಕಳ್ಳ ಕದ್ರೆ 7 ಪಟ್ಟು ನಿನಗೆ ಹಿಂದಕ್ಕೆ ಕೊಡ್ಬೇಕು. ನಿನ್ನಲ್ಲಿ ಏನಾದ್ರೂ ಕಳವಾಗಿದೆಯಾ, ನಿನ್ನಲ್ಲಿ ನ್ಯಾಯ ಅನ್ನೋದು ಕಳವಾಗಿದೆಯಾ, ದೇವ್ರ ಮುಂದೆ ತಗ್ಗಿಸ್ಕೋ, ದೇವ್ರ ಮುಂದೆ ಅಳು, ದೇವ್ರಿಗೆ ಹೇಳು. ನಿನಗೆ 7 ಪಟ್ಟು ಅವ್ರ ಹಿಂದಕ್ಕೆ ನಿನಗೆ ಕೊಡ್ತಾರೆ. ಕರ್ತನು ತಾನೇ ನಿಮ್ಮ ಕೋಪಗಳನ್ನು ಶಮನ ಮಾಡಲಿ, ಮಾತ್ರವಲ್ಲದೆ ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ, ಪ್ರೀತಿಯನ್ನು ಕೊಡಲಿ. ಕರ್ತನು ಆ ರೀತಿ ನಿಮ್ಮನ್ನು ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ದೇವರೇ, ಇವತ್ತು ನೋವಲ್ಲಿರುವಾಗ, ವೇದನೆಯಲ್ಲಿರುವಾಗ, ಕೋಪದಲ್ಲಿರುವಾಗ, ಅನ್ಯಾಯ ಉಂಟಾದಾಗ ಅನೇಕರು ಮತ್ತೊಬ್ಬರಿಗೆ ಅನ್ಯಾಯ ಮಾಡೋಕ್ಕೆ ನಾವು ಹೋಗ್ತೀವಿ. ಆ ರೀತಿ ಸ್ವಭಾವ ಯಾರಲ್ಲಿದೆಯೋ ಇವತ್ತು, ಆ ರೀತಿ ಕೋಪ, ವೇದನೆ ಯಾರಲ್ಲಿದೆಯೋ, ಯಾರ ಕುಟುಂಬಕ್ಕೆ ಸೈತಾನ ಅವಮಾನ ಮಾಡಬೇಕೆಂಬುದಾಗಿ ಹೇಳಿ ಆ ಕೋಪ, ದ್ವೇಷ, ಮತ್ಸರವನ್ನು ಇಟ್ಟಿದ್ದಾನೆ, ಯೇಸುವಿನ ನಾಮದಲ್ಲಿ ಅದೆಲ್ಲ ಬದಲಾವಣೆ ಆಗಲಿ. ಕಲ್ಲಾದ ಹೃದಯ ಮೃದುವಾಗಲಿ. ಅವರಿಗೆ ಕ್ಷಮಿಸುವಂತ ಹೃದಯವನ್ನು ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರ ಮನೆಯನ್ನು ತುಂಬಿ ತುಳುಕಲಿ. ಆಮೇನ್.
ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ